ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಎಲಿಯನ ದೇವರೇ ಸುರಿಸಿರಿ ಅಗ್ನಿಯನು, ಎಲಿಶನ ದೇವರೇ ತುಂಬಿರಿ ಶಕ್ತಿಯನು. ದಾನಿಯೇಲನ ದೇವರೇ ಎಬ್ಬಿಸು ನಮ್ಮನ್ನು, ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ, ನಿನ್ನೆ ಮೊನ್ನೆ ನಾವು ಧ್ಯಾನ ಮಾಡಿದಂತ ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ ವಚನ 18, 19 ಅದರ 3ನೇ ಅಂಶವನ್ನ ನಾವು ನೋಡುತ್ತೇವೆ. ಮೊಟ್ಟ ಮೊದಲನೇದಾಗಿ ಪುಟವಿಟ್ಟ ಚಿನ್ನವನ್ನ ನೀನು ತೆಗೆದುಕೋ, ಶ್ರೀಮಂತನಾಗು ದೇವರ ದೃಷ್ಟಿಯಲ್ಲಿ ಎಂಬುದಾಗಿ. ಎರಡನೆಯದಾಗಿ, ನಿನ್ನ ಲಜ್ಜಾಸ್ಪದವಾದ ಬೆತ್ತಲೆತನವನ್ನ ಮುಚ್ಚಲು ನನ್ನಿಂದ ಕ್ರಯ ಕೊಟ್ಟು ಶ್ವೇತ ವಸ್ತ್ರಗಳನ್ನ ತೆಗೆದು ಧರಿಸಿಕೊ ಎಂಬುದಾಗಿ. ಇವತ್ತು ನಾವು ನೋಡುವಂತ 3ನೆಯ ವಿಷಯ ಪ್ರಕಟಣೆ 3:18. ನಿನಗೆ ಕಣ್ಣು ಕಾಣಿಸುವಂತೆ ಲೇಪನವನ್ನು ನನ್ನಿಂದ ಬೆಲೆಗೆ ತೆಗೆದುಕೊಂಡು ನಿನ್ನ ಕಣ್ಣುಗಳಿಗೆ ಹಚ್ಚಿಕೋ. ಕಣ್ಣು ಕಾಣಿಸುವಂತೆ ಲೇಪನವನ್ನು ನನ್ನಿಂದ ಬೆಲೆಗೆ ತೆಗೆದುಕೊಂಡು ನಿನ್ನ ಕಣ್ಣಿಗೆ ಹಚ್ಚಿಕೋ. ಕಾರಣ, ನೀನು ಕುರುಡನಾಗಿದ್ದಿ. ಇವತ್ತು ನಮ್ಮಲ್ಲಿ ಕುರುಡುತನ ಇದೆಯಾ? ಅಕ್ಕ, ನಮ್ಗೆಲ್ಲ 2 ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ, ನಾವೆಲ್ಲಿ ಕುರುಡರಾಗಿದ್ದೇವೆ ಎಂದು ಹೇಳುತ್ತೀರೋ? ಹಾಗಾದರೆ ದೇವರ ವಾಕ್ಯ ಇವತ್ತು ನಮಗೆ ಪರಿಪೂರ್ಣವಾದ ಅರ್ಥವನ್ನ ನೀಡುವಂತಾಗಲಿ. ಈ ಕುರುಡುತನ ಶಾರೀರಿಕ ಕುರುಡುತನವಲ್ಲ, ಆತ್ಮೀಕ ಕುರುಡುತನ. ನೋಡಿ, ಆದಿಕಾಂಡದಲ್ಲಿ ಆದಿ ತಂದೆ ತಾಯಿ ಆದಾಮ್ ಮತ್ತು ಹವ್ವ ಹಣ್ಣು ತಿನ್ನುವುದಕ್ಕೆ ಮೊದಲು ಅವರಿಗೆ ಬೆತ್ತಲೆ ಪ್ರಕಟವಾಗಲಿಲ್ಲ. ಕಾರಣ, ಅವರ ಕಣ್ಣುಗಳು ಪರಿಶುದ್ಧವಾದ ಕಣ್ಣುಗಳಾಗಿದ್ದವು. ಆತ್ಮೀಕ ಕಣ್ಣುಗಳು, ದೈವಿಕ ಕಣ್ಣುಗಳಲ್ಲಿ ಅವರು ತಮ್ಮ ಜೀವನವನ್ನ ನಡೆಸುತ್ತಿದ್ದರು. ಆ ಒಳಿತು ಕೆಡುಕಿನ ಅರಿವಿನ ಹಣ್ಣನ್ನು ತಿಂದಾಗ ಮೊಟ್ಟ ಮೊದಲು ಅವರಲ್ಲಿ ಆದದ್ದೇನು? ಅವರ ಕಣ್ಣುಗಳು ತೆರೆಯಲ್ಪಟ್ಟವು, ಬೆತ್ತಲೆಯಾಗಿದ್ದೇವೆಂದು ನಾಚಿಕೊಂಡರು. ಆ ಹಣ್ಣು ತಿಂದಾಗ ಒಂದು ಕಣ್ಣು ತೆರೆಯಿತು, ಮತ್ತೊಂದು ಕಣ್ಣು ಮುಚ್ಚಲಾಯಿತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅಂದರೆ ಈಗ ಶಾರೀರಿಕವಾಗಿ ಫಿಸಿಕಲಿ 2 ಕಣ್ಣುಗಳು ಹೇಗೆ ಇದೆ, ಹಾಗೆ ಮತ್ತೊಂದು ಕಣ್ಣು ನಮಗೆ ವಿಶ್ವಾಸದ ಕಣ್ಣು, ಆತ್ಮೀಕ ಕಣ್ಣುಗಳು ಇದ್ದವು. ಈ ಶಾರೀರಿಕ ಕಣ್ಣಿನಿಂದ ನೋಡಲಾಗದಂತ ವಿಷಯಗಳನ್ನ ವಿಶ್ವಾಸದ ಕಣ್ಣುಗಳು, ಮನೋನೇತ್ರಗಳು, ಮನಸ್ಸಿನ ಕಣ್ಣುಗಳಿಂದ ನೋಡುವ ಒಂದು ಅಭಿಷೇಕ. ಅದನ್ನೇ ಪ್ರವಾದಿಗಳು ಅನೇಕರು ದಾರ್ಶನಿಕರು ಕಣ್ಗಳನ್ನ ಮುಚ್ಚುವಾಗ ದರ್ಶನದ ರೂಪದಲ್ಲಿ ಅವರಿಗೆ ಮುಂದೆ ನಡೆಯಲಿರುವ ಘಟನೆಗಳು, ಬಂದಿರುವ ವ್ಯಕ್ತಿಯ ಕುರಿತು ಅವನ ಗತಕಾಲದ ಜೀವಿತದ ಘಟನೆಗಳು ಎಲ್ಲವೂ ಅವನ ಕಣ್ಣುಗಳು ಕಾಣುತ್ತಿದ್ದವು. ಇದಕ್ಕೆ ಒಳ್ಳೆಯ ಉದಾಹರಣೆ ಎಲೀಷ ಪ್ರವಾದಿ. ಎಲೀಷನ ಸೆರೆ ಹಿಡಿಯುವುದಕ್ಕಾಗಿ 2 ಅರಸು 6ನೇ ಅಧ್ಯಾಯದಲ್ಲಿ ಸಿರಿಯಾದ ರಾಜ ದೊಡ್ಡ ಸೈನ್ಯದೊಡನೆ ಬರ್ತಾರೆ. ಆಗ ಎಲೀಷನ ಶಿಷ್ಯ ಗೇಹಜಿ ಹೇಳ್ತಾನೆ, ಗುರುವೇ, ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ದೊಡ್ಡ ಸೈನ್ಯ ಬಂದಿದೆ ಎಂಬುದಾಗಿ. ಆಗ ಎಲೀಷ ಹೇಳ್ತಾನೆ, ನಿನ್ನ ಕಣ್ಣಿಗೆ ಕಾಣುತ್ತಿಲ್ಲವೇ? ಅವರ ಕಡೆ, ಶತ್ರುಗಳ ಕಡೆ ಇರುವವರಿಗಿಂತಲೂ ನಮ್ಮ ಕಡೆ ಇರುವವರು ಬಲಾಢ್ಯರಾಗಿದ್ದಾರೆ, ಸಂಖ್ಯೆಯಲ್ಲಿ ಅಧಿಕವಾಗಿದ್ದಾರೆ. ಯಾರಿದ್ದಾರೆ ಗುರುವೇ? ನೀನು ಮತ್ತು ನಾನು ಇಬ್ಬರೇ ಅಲ್ಲವೇ? ಗೇಹಜಿ ಕರೆಕ್ಟಾಗಿ ಹೇಳ್ತಾನೆ. ಕಾರಣ, ಅವನು ಶಾರೀರಿಕ ಕಣ್ಣುಗಳಿಂದ ಹೇಳ್ತಾ ಇದ್ದ, ನೀನು ಮತ್ತು ನಾನು ಇಬ್ಬರೇ ಅಲ್ಲವೇ ಇರುವುದು ಎಂಬುದಾಗಿ. ಆಗ ಎಲೀಷನು ಅವನಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ. 2 ಅರಸು 6:16 ನೋಡುತ್ತೇವೆ. ದೇವಾ, ಇವನು ಕಾಣುವಂತೆ ಸ್ವರ್ಗೀಯ ದರ್ಶನವನ್ನು, ದೇವರ ರಹಸ್ಯವನ್ನು ಕಾಣುವಂತೆ ಇವನ ಕಣ್ಣುಗಳನ್ನು ತೆರೆ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಅವನ ಮನೋನೇತ್ರ ಅಂತ ಮತ್ತೊಂದು ಕಣ್ಣು ಇದೆ. ನೇತ್ರ ಅಂದ್ರೆ ಕಣ್ಣು, ಮನೋನೇತ್ರ ಮನಸ್ಸಿನ ನೇತ್ರ, ಹೃದಯದ ನೇತ್ರ, ವಿಶ್ವಾಸದ ನೇತ್ರ, ಮತ್ತೊಂದು ಕಣ್ಣಿದೆ. ಸೊ ಅವನ ಮನೋನೇತ್ರಗಳು ತೆರೆಯಲ್ಪಟ್ಟಾಗ ಅವನು ನೋಡುವಾಗ ಎಲೀಷ ಇದ್ದ ಮನೆಯ ಆ ಊರಿನ ಬೆಟ್ಟದ ಸುತ್ತಲೂ, ಆ ಬೆಟ್ಟದ ಮೇಲೆ ಅಗ್ನಿಮಯವಾದ ರಥಗಳಲ್ಲಿ
ಪ್ರಜ್ವಲಿಸುವ ಕತ್ತಿಗಳನ್ನು ಹಿಡಿದುಕೊಂಡು ದೇವದೂತರು ಅವನ ಸಂರಕ್ಷಣೆಗಾಗಿ ನಿಂತಿದ್ದರು. ಪ್ರೇಸ್ ದ ಲಾರ್ಡ್. ಅದ್ಭುತಕರವಾದ ಅನುಭವ. ಮತ್ತೆ ನಾವು ನೋಡ್ತೀವಿ, ಬಿಳಾಮ ಪ್ರವಾದಿ ಆ ಒಂದು ಬಾಲಾಕ ರಾಜ ಕರೆದುಕೊಂಡು ಬಂದು ಈ ಇಸ್ರಾಯೇಲ್ ಜನಾಂಗದವರನ್ನ ಶಪಿಸು ಎಂದು ಹೇಳುವಾಗ, ಆ ಸಂಖ್ಯಾಕಾಂಡ 23-24 ನಾವು ನೋಡ್ತೀವಿ, 1 ಮತ್ತು 2ನೇ ವಾಕ್ಯಗಳಲ್ಲಿ, ಕಣ್ಗಳನ್ನ ಮುಚ್ಚಿ ಮನೋದೃಷ್ಟಿಯಿಂದ, ಯಾವ ದೃಷ್ಟಿ? ಮನೋದೃಷ್ಟಿಯಿಂದ ನೋಡುವಾತನು ಪರವಶನಾಗಿ, ಪವಿತ್ರಾತ್ಮ ಪರವಾಗಿ, ದೇವರ ಆತ್ಮನಿಂದ ತುಂಬಿಸಲ್ಪಟ್ಟು ಪ್ರವಾದನೆ ಮಾಡುವವನು. ಬಿಳಾಮನ ಬಗ್ಗೆ ಇರುವ ಒಂದು ಡೆಫಿನಿಷನ್ಸ್ ಅದ್ಭುತಕರವಾಗಿದೆ. ಅದನ್ನು ಓದಿ ನೀವು ಫ್ರೀ ಆಗಿರುವಾಗ. ಓದುವಾಗ, ದೇವ ನನ್ನ ಕಣ್ಣುಗಳು ತೆರೆಯಲ್ಪಡಲಿ, ನನ್ನ ಮನೋನೇತ್ರಗಳು ತೆರೆಯಲ್ಪಡಲಿ, ಆಮೇನ್ ಎಂದು ಟೈಪ್ ಮಾಡುವ. ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ದೇವರು ಯಥೇಚ್ಛವಾಗಿ ನೀಡುವವರಾಗಿದ್ದಾರೆ. ಆ ಮನೋನೇತ್ರಗಳು ತೆರೆಯಲ್ಪಟ್ಟಾಗ ದ ಡಿಸರ್ನ್ಮೆಂಟ್ ಆಫ್ ಸ್ಪಿರಿಟ್, ಇದು ಒಳ್ಳೆಯದು, ಇದು ಕೆಟ್ಟದು, ಇವನಲ್ಲಿ ಯಾವ ಆತ್ಮ ಕಾರ್ಯ ಮಾಡ್ತಾ ಇದೆ ಎಂಬ ಜ್ಞಾನದಿಂದ ನಾವು ಮುನ್ನಡೆಯಲು ಶಕ್ತರಾಗುತ್ತೇವೆ. ಆ ಬಿಳಾಮ ಪ್ರವಾದಿ ಆ ರೀತಿ ಆತನ ಕುರಿತು ಅವನು ಮಾತನಾಡುವ ಮಾತುಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಸ್ರಾಯೇಲರನ್ನ ನೋಡಿ, ಇವರು ಕಾಡು ಕೋಣದ ಕೊಂಬಿನ ಬಲವುಳ್ಳವರು, ದೇವರ ಮಹಿಮೆ ಇವರಲ್ಲಿ ಆವರಿಸಿಕೊಂಡಿದೆ, ಇವರನ್ನ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ಇವರು ಬೆಳೆಯುವರು, ಅವರ ಬಗ್ಗೆ ಪ್ರಾಫಸಿ ನುಡಿಯುತ್ತಾರೆ. ಸೊ ಇದು ಮನೋದೃಷ್ಟಿ, ಆತ್ಮೀಕ ಕಣ್ಣುಗಳು ಎಂದು ಹೇಳಬಹುದು. ಇವತ್ತು ವಿಶೇಷವಾಗಿ ಮೊದಲು ಈ ಕಣ್ಣುಗಳು ಎಲ್ಲಿ ತೆರೆಯಲ್ಪಡುತ್ತದೆ? ದೇವರ ಪ್ರತಿರೂಪವಾಗಿರುವ ಪ್ರಭು ಯೇಸುವಿನ ಮಹಿಮೆಯನ್ನ ಸಾರುವ ಈ ಶುಭ ಸಂದೇಶದ ಬೆಳಕನ್ನ ಮೊದಲು ಕಾಣಬೇಕು. ಪ್ರೇಸ್ ದ ಲಾರ್ಡ್. ಕತ್ತಲೆಯಲ್ಲಿರುವವರಿಗೆ ಬೆಳಕು, ಕುರುಡರು ಕಣ್ಣು ಕಾಣುವಂತೆಯೇ ಕುರುಡರಿಗೆ ಕಣ್ಣು ಕೊಡಲು ನಾನು ಬಂದಿದ್ದೇನೆ ಎಂಬುದಾಗಿ 2 ಕೊರಿಂಥ 4:4 ನಾವು ನೋಡುತ್ತೇವೆ. ನಾವು ಸಾರುತ್ತಿರುವ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತೇಸುವಿನ ಮಹಿಮೆಯನ್ನು ಸಾರುವ ಶುಭ ಸಂದೇಶ ಎಂಬ ಈ ಬೆಳಕನ್ನು ಕಾಣದಂತೆ ಈ ಲೋಕದ ಮಿಥ್ಯ ದೇವರುಗಳು, ಸುಳ್ಳು ದೇವರುಗಳು ಆ ಜನರ ಮನಸ್ಸನ್ನ ಕುರುಡಾಗಿಸಿದೆ. ಮನಸ್ಸು ಜ್ಞಾನೋದಯವಾಗಿ ಮನಸ್ಸನ್ನು ಕುರುಡು. ಯಾವ ಕಣ್ಣುಗಳು? ಅರ್ಥ ಆಗ್ತಿದೆ ಅಲ್ವಾ? 2 ಕೊರಿಂಥ 4:4 ಬಹಳ ಅದ್ಭುತಕರವಾಗಿದೆ, ಓದಿ. ಈ ಲೋಕದ ಸುಳ್ಳು ದೇವರುಗಳು ದೇವರ ಬೆಳಕನ್ನ ಕಾಣದಂತೆ, ಯೇಸು ಕ್ರಿಸ್ತರನ್ನ ವಿಶ್ವಾಸ ಮಾಡದಂತೆ ಅವರ ಮನಸ್ಸನ್ನ ಕುರುಡಾಗಿಸಿದೆ. ಅವರ ಮನಸ್ಸು ಮಂಕಾಗಿದೆ, ಅವರ ಮನಸ್ಸು ಕುರುಡಾಗಿದೆ. ಯಾರೆಲ್ಲ ಈ ಬೆಳಕಿಗೆ ಬರುತ್ತಾರೋ ಅವರ ಕಣ್ಣುಗಳು ತೆರೆಯಲ್ಪಡುತ್ತದೆ. ಉದಾಹರಣೆಗೆ ನೋಡಿ, ಯೋಹಾನನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯದಲ್ಲಿ 35ನೇ ವಚನ ನಾವು ನೋಡ್ತೀವಿ. ಅದರ ಟೈಟಲ್ ಆತ್ಮದ ಅಂಧತ್ವ. ಅವರ ಮನಸ್ಸು, ಅವರ ಆತ್ಮ ಕುರುಡಾಗಿದೆ, ಕತ್ತಲೆಯಾಗಿದೆ. ಆ ಕತ್ತಲೆಗೆ ಬೆಳಕಾಗಿ ದೇವರ ವಾಕ್ಯವಾದ ಯೇಸು ಬಂದಾಗ ಆ ಕುರುಡುತನ ನೀಗುತ್ತದೆ. ಪ್ರೈಸ್ ದ ಲಾರ್ಡ್. ಅವರು ಸ್ವರ್ಗೀಯ ದರ್ಶನಗಳನ್ನು ನೋಡುವವರು ಮಾತ್ರವಲ್ಲ, ದೇವರ ಮಹತ್ತನ್ನು ಕಾಣುವ ವ್ಯಕ್ತಿಗಳಾಗಿ ಮಾರ್ಪಾಡಾಗುತ್ತಾರೆ. ಯೋಹಾನ 9:39. ಆಗ ಯೇಸು ಕುರುಡರು ಕಾಣುವಂತೆಯೂ ಕಾಣುವವರು ಕುರುಡರಾಗುವಂತೆಯೂ ತೀರ್ಪು ಕೊಡಲು ನಾನು ಈ ಲೋಕಕ್ಕೆ ಬಂದದ್ದು ಎಂದು ನುಡಿದರು. ಅಲ್ಲಿ ನಿಂತಿದ್ದ ಫರಿಸಾಯರು ಈ ಮಾತನ್ನು ಕೇಳಿ, ಹಾಗಾದರೆ ನಾವು ಕುರುಡರು ಎಂದು ಪ್ರಶ್ನಿಸಿದರು. ಯೇಸು, ನೀವು ಕುರುಡರೇ ಆಗಿದ್ದರೆ ಪಾಪಿಗಳಾಗುತ್ತಿರಲಿಲ್ಲ, ಆದರೆ ನಮಗೆ ಕಣ್ಣು ಕಾಣುತ್ತದೆ ಎಂದು ಹೇಳಿಕೊಳ್ಳುತ್ತೀರಿ, ಆದ್ದರಿಂದ ನೀವು ಪಾಪಿಗಳಾಗಿದ್ದೀರಿ. ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಧರ್ಮಶಾಸ್ತ್ರಿಗಳು, ಫರಿಸಾಯರು ಯೇಸುವನ್ನ ಸ್ವೀಕರಿಸಲಿಲ್ಲ. ಅವರು ನಮಗೆ ಕಣ್ಣು ಚೆನ್ನಾಗಿ ಕಾಣುತ್ತದೆ ಎಂದು ಹೇಳಿಕೊಂಡರು, ನಾವೇನು ಕುರುಡರಲ್ಲ ಅಂದರು. ಯಾತಕ್ಕಾಗಿ? ಯೇಸುವನ್ನ ಅವರು ಸ್ವೀಕರಿಸದೆ ಹೋದರು. ಯೇಸು ದೇವರ ಪುತ್ರ ಎಂದು ಗುರುತಿಸಲು ಅವರಿಂದ ಸಾಧ್ಯವಾಗಲಿಲ್ಲ. ಅವರ ಆತ್ಮದಲ್ಲಿ ಅಂಧತ್ವ ತುಂಬಿಕೊಂಡಿತ್ತು. ಅದಕ್ಕೆ ಯೇಸು ಹೇಳ್ತಾರೆ, ನಾನು ಕುರುಡ ಅಂದ್ರೇನು? ಯೇಸುವೇ, ನಾನು ಪಾಪಿ, ನಾನು ರಕ್ಷಣೆಯನ್ನು ಹೊಂದಿಕೊಳ್ಳಬೇಕು ಎಂದು ಕೂಗಿ ಕರೆದಿದ್ದೆ. ಆದರೆ ದೇವರು ನಿಮ್ಮ ಕಣ್ಣುಗಳನ್ನ, ಮನೋನೇತ್ರಗಳನ್ನ ತೆರೆಯುತ್ತಿದ್ದರು.
ನಮಗೇನು ಯೇಸುವಿನ ಅವಶ್ಯಕತೆ ಇಲ್ಲ, ನಮಗೆ ಕಣ್ಣು ಚೆನ್ನಾಗಿ ಕಾಣಿಸುತ್ತದೆ, ನಾವು ಧರ್ಮಿಷ್ಠರು ಎಂದು ನಿಮಗೆ ನೀವು ಹೇಳಿಕೊಳ್ಳುವ ಕಾರಣ ನೀವು ಆ ಬೆಳಕಿನಿಂದ ದೂರವಾಗಿದ್ದೀರಿ ಎಂಬುದಾಗಿ. ಆದ ಕಾರಣ ಈ ಸಮಯದಲ್ಲಿ ನಾವು ನಮ್ಮ ಆತ್ಮದ ಕಣ್ಣುಗಳು ತೆರೆಯಲ್ಪಡಬೇಕು. ಪೌಲ ಸೌಲನಾಗಿದ್ದಾಗ, ಪ್ರೇಷಿತರ ಕಾರ್ಯಕಲಾಪಗಳು 9ನೇ ಅಧ್ಯಾಯದಲ್ಲಿ, ಪೌಲ ಸೌಲನಾಗಿದ್ದಾಗ ಯೇಸುವಿನ ಮಾರ್ಗವನ್ನ ಹಿಂಸಿಸುತ್ತಿದ್ದ, ಯೇಸುವಿನ ಜನರನ್ನು ಸೆರೆಮನೆಗೆ ಹಾಕುತ್ತಿದ್ದ. ಯಾವಾಗ ಯೇಸು ಆತನಿಗೆ ಪ್ರತ್ಯಕ್ಷನಾಗಿ ಪ್ರಕಾಶಮಯವಾದ ಬೆಳಕು ದಮಸ್ಕಸ್ ಪಟ್ಟಣದಲ್ಲಿ ಅವನ ಕಣ್ಣುಗಳನ್ನು ತೂರಿ ಹೋದವು, ಎನ್ಕೌಂಟರ್ ವಿತ್ ಜೀಸಸ್, ಯೇಸುವನ್ನ ಸಂಧಿಸಿದಾಗ ಅವನ ಕಣ್ಣುಗಳು ಕುರುಡಾದವು. 3 ದಿನ ತಡವರಿಸಿದ ಅನನೀಯ ಪವಿತ್ರಾತ್ಮ ಭರಿತನಾಗಿ ಹಸ್ತ ನಿಕ್ಷೇಪ ಪ್ರಾರ್ಥನೆ ಮಾಡಿದಾಗ ಕಣ್ಣಿನ ಪೊರೆ ಕಳಚಿ ಬಿತ್ತು, ಪವಿತ್ರಾತ್ಮರು ಅವನೊಳಗೆ ಬಂದರು. ಇವತ್ತು ನಿನ್ನ ಕಣ್ಣು ಕಾಣುವಂತೆ ಲೇಪನವನ್ನು ದೇವರಿಂದ ತೆಗೆದುಕೋ. ಆ ಲೇಪನ, ಆ ಅಂಜನ, ಕಣ್ಣಿಗೆ ಹಾಕುವ ಔಷಧಿ ಬೇರೆ ಯಾವುದೂ ಅಲ್ಲ, ಪರಿಶುದ್ಧಾತ್ಮರೇ ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಸೌಲನ ಮೇಲೆ ಪರಿಶುದ್ಧಾತ್ಮರು ಇಳಿದು ಬಂದಾಗ ಅವನ ಕಣ್ಣುಗಳು ತೆರೆಯಲ್ಪಟ್ಟವು. ಯೇಸುವೆ ಏಕೈಕ ರಕ್ಷಕ ಎಂದು ಆ ದೇವರ ಬೆಳಕನ್ನು ಇಡೀ ಲೋಕಕ್ಕೆ ಸಾರಿ ಸಾಕ್ಷಿಯಾಗಿ ಮಾರ್ಪಟ್ಟ. ಪ್ರೈಸ್ ದಿ ಲಾರ್ಡ್. ಯೋಹನ್ನ 16:8 ಪ್ರಭು ಯೇಸು ನುಡಿಯುತ್ತಾರೆ, ಪವಿತ್ರಾತ್ಮರು ನಿಮ್ಮಲ್ಲಿ ಬಂದಾಗ ಪಾಪ ಪುಣ್ಯದ ಅರಿವನ್ನು ನಿಮಗೆ ನೀಡುವರು. ಪವಿತ್ರಾತ್ಮರ ಕೃಪೆ ಇಲ್ಲದೆ ಯಾವಾತನು ಯೇಸುವೇ ನನ್ನ ರಕ್ಷಕ ಎಂದು ಅರಿಕೆ ಮಾಡಲು ಸಾಧ್ಯವಿಲ್ಲ. ಪೌಲ ದೇವರ ವಾಕ್ಯವನ್ನ ಸಾರುತ್ತಿದ್ದಾಗ ಅದನ್ನು ಆಲಿಸುತ್ತಿದ್ದ ಲಿಡಿಯಾ ಎಂಬ ಮಹಿಳೆಯ ಹೃದಯವನ್ನ ಪವಿತ್ರಾತ್ಮರು ತೆರೆದ ಕಾರಣ ಆಕೆಯ ಕಣ್ಣುಗಳು ಯೇಸುವನ್ನ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡವು. ಆ ಹುಟ್ಟು ಕುರುಡ ಧರ್ಮಶಾಸ್ತ್ರಿಗಳು ಫರಿಸಾಯರು ತಳ್ಳಿಬಿಟ್ಟರು. ಯೋಹಾನ 9:35 ಅವನನ್ನ ಜನರು ಬಹಿಷ್ಕರಿಸಿದರು ಎಂಬ ಸುದ್ದಿ ತಿಳಿದಾಗ ಯೇಸು ಆತನನ್ನ ಹುಡುಕಿಕೊಂಡು ಹೋಗುತ್ತಾರೆ. ನೀನು ಅಭಿಷಕ್ತನಾದ ಲೋಕೋದ್ಧಾರಕನನ್ನು ಕಾಣಬೇಕು. ಹೌದು ದೇವ, ಶರೀರದ ಕಣ್ಣುಗಳು ಕುರುಡಾಗಿದ್ದವು, ಶರೀರದ ಕಣ್ಣುಗಳು ಸಿಕ್ಕಿತು, ಆತ್ಮರಕ್ಷಣೆಗಾಗಿ ಆತ್ಮದ ಕಣ್ಣುಗಳು ತೆರೆಯಬೇಕು ಎನ್ನುವಾಗ ನೀನು ನೋಡುತ್ತಿರುವ ನಾನೇ ಆತನು ಎಂದಾಗ ಯೇಸುವೇ ನಾನು ನಿಮ್ಮನ್ನು ನಂಬುತ್ತೇನೆ ಎಂದು ಅವನ ಆತ್ಮದ ಕಣ್ಣುಗಳು ತೆರೆಯಲ್ಪಟ್ಟವು. ಪವಿತ್ರಾತ್ಮರ ಕೃಪೆ ಇಲ್ಲದೆ ಯಾವಾತನು ಯೇಸುವನ್ನ ಅರಿತುಕೊಳ್ಳಲು ಸಾಧ್ಯವಿಲ್ಲ. ಇವತ್ತು ನಮ್ಮ ಕಣ್ಣುಗಳು ಕಾಣುವಂತೆ ಪವಿತ್ರಾತ್ಮರ ಬೆಳಕು ನಮ್ಮ ಮನೋನೇತ್ರಗಳನ್ನ ತೆರೆಯಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸ್ಟೇಫನನನ್ನು ಜನರೆಲ್ಲರೂ ಕಲ್ಲೆಸೆದು ಕೊಲ್ಲುತ್ತಿದ್ದರು. ಇದು ನಮಗೆ ಬಹಳ ಸರಳವಾಗಿ ಅರ್ಥವಾಗುವಂತ ವಿಷಯ. ಸ್ಟೇಫನನನ್ನು ಜನರೆಲ್ಲರೂ ಕಲ್ಲೆಸೆದು ಕೊಲ್ಲುತ್ತಿದ್ದಾರೆ. ಆತ ಮೊಣಕಾಲೂರಿ 2 ಕರಗಳನ್ನ ಮೇಲಕ್ಕೆತ್ತಿ ಆಕಾಶವನ್ನ ನೋಡುತ್ತಾನೆ. ಆಕಾಶವನ್ನ ನೋಡುವಾಗ ಅಲ್ಲಿರುವ ಜನರಿಗೆ ಬರೀ ಆಕಾಶ ಕಾಣಿಸ್ತಾ ಇದೆ. ಆದರೆ ಸ್ಟೇಫನ ಹೇಳ್ತಾನೆ, ಇಗೋ ಸಿಂಹಾಸನದಲ್ಲಿ ಆಸೀನ ರೂಢನಾಗಿರುವ ತಂದೆ ದೇವರನ್ನು, ಎದ್ದು ನಿಂತಿರುವ ಪುತ್ರನಾದ ಯೇಸು ಕ್ರಿಸ್ತರನ್ನ ನನ್ನ ಕಣ್ಣುಗಳು ನೋಡುತ್ತಿವೆ ಎಂಬುದಾಗಿ. ಅಲ್ಲಿ ಅನೇಕ ಜನರಿದ್ದರು. ಏನು, ನೀನು ಸ್ವರ್ಗದಲ್ಲಿರೋ ದೇವರನ್ನ ಹೇಗೆ ನೋಡಲು ಸಾಧ್ಯ ಎಂದು ಇನ್ನೂ ಕೋಪೋದ್ರಿಕ್ತರಾಗಿ ಕಲ್ಲುಗಳನ್ನ ಒಡೆದರು. ಯಾವಾಗ ಆತ ಸ್ವರ್ಗೀಯ ದರ್ಶನವನ್ನ ನೋಡುತ್ತಾನೋ, ತಂದೆಯೇ ಇವರನ್ನ ಕ್ಷಮಿಸುತ್ತೇನೆ ಎಂದು ಕ್ಷಮಿಸಿದ ಅಲ್ವಾ. ಅಂದ್ರೆ ಇವತ್ತು ಅಂತ ಅನುಭವ ನಮಗೆ ಆಗಬೇಕು. ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ಶಾರೀರಿಕ ಕಣ್ಣುಗಳು ಮಾತ್ರವಲ್ಲ, ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕು. ಇವತ್ತು ಕತ್ತಲೆಯಲ್ಲಿ ಪಾಪದಲ್ಲಿ ಮುಳುಗಿರುವವರ ಕಣ್ಣುಗಳು ತೆರೆಯಲ್ಪಡಬೇಕು. ಯೇಸುವನ್ನ ಸ್ವೀಕರಿಸಿಕೊಂಡಾಗ ಆ ಬೆಳಕು ಅವರಲ್ಲಿ ಉದಯಿಸಿದಾಗ ಕತ್ತಲೆ ನೀಗಿ ಹೋಗುತ್ತದೆ. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ನಾವು ಕುರುಡರಾಗಿದ್ದೇವೆ, ನಾವು ಪಾಪಿಗಳಾಗಿದ್ದೇವೆ. ನಿಮ್ಮನ್ನು ಕಾಣುವಂತೆ ಆ ಪವಿತ್ರಾತ್ಮರ ಲೇಪನ, ಪವಿತ್ರಾತ್ಮರ ಅಂಜನ ನಮ್ಮ ಮನೋನೇತ್ರಗಳನ್ನ ತೆರೆಯುವಂತೆ ಪರಿಶುದ್ಧಾತ್ಮರು ನಮ್ಮಲ್ಲಿ ಕಾರ್ಯ ಮಾಡಲಿ. ಎಫೆಸ 1:17-18 ಸಂತ ಪೌಲ ಆ ಸಭೆಯವರಿಗಾಗಿ ಪ್ರಾರ್ಥನೆ ಮಾಡಿದ.
ದೇವರಿಂದ ಕರೆಯಲ್ಪಟ್ಟಿರುವ ನಮಗೆ ಕಾಯ್ದಿರಿಸಿರುವ ಸಿರಿ ಸಂಪತ್ತು ಸ್ವಾಸ್ಥ್ಯ ಎಂಥದ್ದೆಂಬುದನ್ನು ನೀವು ಅರಿತುಕೊಳ್ಳಬೇಕು. ಪವಿತ್ರಾತ್ಮರ ಜ್ಞಾನದಿಂದ ನೀವು ತುಂಬಿಸಲ್ಪಡಬೇಕು. ನಿಮ್ಮ ಮನೋನೇತ್ರಗಳು ತೆರೆಯಲ್ಪಡಲಿ ಎಂಬುದಾಗಿ. ಇವತ್ತು ನಮ್ಮ ಮನೋನೇತ್ರಗಳು ತೆರೆಯಲ್ಪಟ್ಟಾಗ ಸ್ವರ್ಗೀಯ ವರದಾನಗಳು, ಇಹಲೋಕದ ಎಲ್ಲ ರಹಸ್ಯಗಳನ್ನ, ಸೈತಾನನ ಕುತಂತ್ರಗಳನ್ನು ಅರಿತುಕೊಳ್ಳಲು ನಾವು ಶಕ್ತರಾಗುತ್ತೇವೆ. ಎಲೀಷಾ, ಆತನ ಕಾಲದಲ್ಲಿ ಶತ್ರುಗಳು ಆ ಊರಿನ ಮೇಲೆ ಯುದ್ಧ ಮಾಡಲು ಬರುವ ಸಮಯದಲ್ಲೆಲ್ಲ ಎಲೀಷನು ಮುಂಚಿತವಾಗಿ ತನ್ನ ರಾಜನಿಗೆ ಹೇಳುತ್ತಿದ್ದ, ಶತ್ರುಗಳು ಇಂಥ ಜಾಗದಲ್ಲಿ ಬಂದು ಅವಿತುಕೊಂಡಿದ್ದಾರೆ, ನೀನು ಆ ಜಾಗಕ್ಕೆ ಹೋಗಿ ಅವರನ್ನ ಸಂಹರಿಸು ಎಂಬುದಾಗಿ. ಎಲೀಷನು ಮನೋದೃಷ್ಟಿ ಉಳ್ಳ ವ್ಯಕ್ತಿಯಾಗಿದ್ದ ಕಾರಣ ಶತ್ರುಗಳನ್ನು ಸಂಹರಿಸಲು, ತನ್ನ ಜನಾಂಗವನ್ನ ಕಾಪಾಡಲು ರಾಜನಿಗೆ ಮುಂಚಿತವಾಗಿ ಸಲಹೆಗಳನ್ನು ಕೊಡುತ್ತಿದ್ದ. ಇವತ್ತು ನಮ್ಮ ಕುಟುಂಬದ ವಿರುದ್ಧವಾಗಿ, ನಮ್ಮ ಮಕ್ಕಳ ವಿರುದ್ಧವಾಗಿ, ನಮ್ಮ ಸೇವೆಯ ವಿರುದ್ಧವಾಗಿ, ನಮಗೆ ವಿರುದ್ಧವಾಗಿ ಶತ್ರುಗಳು ಮಾಡುತ್ತಿರುವ ಕುತಂತ್ರಗಳನ್ನು ಅರಿತುಕೊಂಡು ಅವುಗಳನ್ನು ಸಂಹರಿಸಿ ನಾಶ ಮಾಡಿ ಜಯಶಾಲಿಗಳಾಗಲು ಆ ಮನೋನೇತ್ರಗಳು ತೆರೆಯಲ್ಪಡಬೇಕು. ನಮ್ಮ ಆತ್ಮೀಕ ಕುರುಡುತನ ನೀಗಿ ಹೋಗಲಿ. ದೇವರ ವಾಕ್ಯ ಎಂಬ ಬೆಳಕು ನಮ್ಮಲ್ಲಿ ಪ್ರಜ್ವಲಿಸಲಿ. ಸೌಲನು ಸಂತ ಪೌಲನಾಗಿ ಮಾರ್ಪಟ್ಟ ರೀತಿಯಲ್ಲಿ ಮೋಶೆ ಕಣ್ಣಿಗೆ ಕಾಣದೇ ಇರುವ ದೇವರನ್ನ ಕಣ್ಣಾರೆ ಕಾಣುತ್ತಿರುವವನ ಎಂಬ ವ್ಯಕ್ತಿಯಂತೆ ದೃಢಚಿತ್ತನಾಗಿ ಮುನ್ನಡೆದ. ಆ ವಿಶ್ವಾಸದ ಕಣ್ಣುಗಳು, ಆತ್ಮೀಕ ಕಣ್ಣುಗಳು, ಯೇಸುವಿನ ನಾಮದಲ್ಲಿ ನಮ್ಮ ಮನೋನೇತ್ರಗಳು ತೆರೆಯಲ್ಪಟ್ಟು ಆ ದರ್ಶನ ವರದಿಂದಲೂ, ಭವಿಷ್ಯತ್ತನ್ನು ಅರಿತು ಪ್ರವಾದಿಸುವ ಪ್ರವಾದನ ವರದಿಂದಲೂ ನಾವು ನಮ್ಮ ಸಂತತಿ ಸಂತಾನ ಕುಟುಂಬಸ್ಥರು ಅಭಿಷೇಕಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ, ವಿಶೇಷವಾಗಿ ಯಾರೆಲ್ಲ ದಾಹದಿಂದ ಯೇಸುವೇ ನನ್ನ ಮನೋನೇತ್ರಗಳು ತೆರೆಯಲ್ಪಡಲಿ ಎಂದು ಅಂಗಲಾಚಿ ಬೇಡುತ್ತಿದ್ದಾರೋ ಅವರ ಆತ್ಮಿಕ ಕುರುಡುತನ ನೀಗಿ ಹೋಗಲಿ. ನಮ್ಮ ಮನೋನೇತ್ರಗಳು ತೆರೆಯಲ್ಪಟ್ಟು ದೇವರ ರಾಜ್ಯಕ್ಕೆ ಉಪಯುಕ್ತ ಸಾಧನಗಳಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಶಾರೀರಿಕ ಕುರುಡುತನ ದೇವರು ಸೌಖ್ಯ ಮಾಡುತ್ತಾರೆ, ಆದರೆ ಆತ್ಮಿಕ ಕುರುಡುತನ ನಮ್ಮನ್ನು ನಾಶನಕ್ಕೆ ಕೊಂಡೊಯ್ಯುತ್ತದೆ. ಆತ್ಮಿಕ ಕುರುಡುತನ ಬಿಡುಗಡೆಯಾಗಲು ದೇವರ ವಾಕ್ಯ ಎಂಬ ಬೆಳಕು ನಮ್ಮ ಹೃನ್ಮನಗಳಲ್ಲಿ ಪ್ರಜ್ವಲಿಸಬೇಕು. ಪರರಿಗಿದ್ದನ್ನು ಹಂಚಿ ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.